ನಮ್ಮಗಳ ಮೂಲೋಕ ಪಾಲನೆಗೆ ನಿಂತ ದೇವಾನುದೇವರುಗಳನ್ನೊಮ್ಮೆ ನೋಡಿ. ಮದುವೆಯಾದವರಿದ್ದಾರೆ, ವಿವಾಹೇತರ ಜೋಡಿಗಳಿದ್ದಾವೆ, ಬಹುಪತ್ನೀಕರಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಇನ್ನು ಕನ್ನಿಕಾ ಪರಮೇಶ್ವರಿಯರೂ ಇದ್ದಾರೆ. ಆದರೆ ವಿಧವೆಯರಿಲ್ಲ. ಬಹುಶಃ ವಿಧುರರೂ ಸಿಗಲಿಕ್ಕಿಲ್ಲ. ದೇವರುಗಳ ವಿಧಿಯಲ್ಲಿ ಎಂದೂ ಸಾವಿಲ್ಲವಾಗಿ ವೈಧವ್ಯವಿಲ್ಲ. ಅಂದ ಮೇಲೆ ಸುಮ್ಮನೆ ವಿಧಿವಿಧಾನಕ್ಕೆಂದು ವೈಧುರ್ಯ ಮೊದಲೇ ಇಲ್ಲ. ಹಾಗಾಗಿಯೇ ವಿಧುರ ವಿಧವೆಯರನ್ನು ಇಲ್ಲಿ ಯಾವ ದೇವರೂ ಕಾಯುವುದಿಲ್ಲ. ಇಷ್ಟಿದ್ದು ಗಹನಿಸಿ ಗಮನಿಸಿ ಶೋಧಿಸಿದಲ್ಲಿ ಸಿಕ್ಕಾನಲ್ಲೊಬ್ಬ ವಿಧುರ ಶಿವ ಸತಿಯ ಬೆಂದ ಮೈಯೆತ್ತಿಕೊಂಡು ತಾಂಡವವಾಡಿದವ. ವೀರಭದ್ರನೆಂದುಂಟಾಗಿ ಉಂಡಾಡಿ ಭಂಡರ ರುಂಡ ಚೆಂಡಾಡಿದವ. ಉದ್ದಂಡ ಕಾದು ಎಲ್ಲ ಮೆದ್ದವ ಮತ್ತು ಗೆದ್ದವ. ಇಂತಹ ಶಿವನದು ಹಂಗಾಮಿ ವಿಧುರತನವೇನೆ. ಉಳಿದಂತೆ ಅವ 2 ಹೆಂಡಿರ ಸಂಸಾರವಂದಿಗ, 2 ಮಕ್ಕಳ ತಂದೆ ಮತ್ತು ಒಡನಿಷ್ಟು ಗಣಪರಿವಾರ ಬಿಟ್ಟವ. ಇದಕ್ಕೆ ಈಗಿತ್ತಲಾಗಿ ದಿನವೂ ಹೇಳಿಕೊಳ್ಳುತ್ತೇನೆ, ಹೇ ಅಪರ್ಣೆ, ನೀನುಂಟು ಮಾಡಿದ ಈ ವೈಧುರ್ಯದ ಪಾಡು ಹಸನಾಗಿಸುವ ದೇವರೇ ಇಲ್ಲಿಲ್ಲವಲ್ಲೇ. ಇವತ್ತಿಗೆ 2 ತಿಂಗಳಾದವು ನೋಡು, ಹುಡುಕುತ್ತಲೇ ಇದ್ದೇನೆ. ಆಯ್ತಾ? ಏನು ಟೆಂಪ್ಟ್ ಆಗಲ್ವಾ ಸರ್ ತಿನ್ಬೇಕು ಅಂತ? ಇಲ್ಲ, ನೀವಿದಕ್ಕೆ ಏನು ಗೊತ್ತಾ, ನೀವು ಅದಕ್ಕೆ ಶರಣಾದರೆ ಅದು ನಿಮಗೆ ಸಂಪೂರ್ಣವಾಗಿ ಶರಣಾಗತ್ತೆ, ಒಲ್ದು ಬಿಡುತ್ತೆ. ಆಯ್ತಾ? ಸಕ್ಕರೆ ಇಲ್ಲದೇನೂ ಬದುಕಬಹುದು, ಬರೀ ಹಾಗಲಕಾಯಿ ತಿನ್ಕೊಂಡು ಬದುಕಬಹುದು. ಈಗ ರುಚಿ ಅನ್ನೋದೇನಿದೆ ಅದು ನಾಲಿಗೆಯ ಮೇಲಿನ ಒಂದು ಸ್ಥಿತಿ ಅಷ್ಟೇನೆ. ದೇಹದೊಳಗಿನ ನಾಲಿಗೆ ದಾಟದ ಮೇಲೆ ರುಚಿ ಎಲ್ಲಿ ಗೊತ್ತಾಗುತ್ತೆ? ನೀವು ಇಷ್ಟನ್ನು ಮಾತ್ರ ನೀವು ನಿಯಂತ್ರಿಸಬೇಕು, ಇಲ್ಲಿಂದ ಇಲ್ಲಿವರೆಗೆ ಅದನ್ನು ಮಾಡ್ಕೋಬಹುದು. ಅದಕ್ಕೆ ಹೌದು ಅಂದರೆ ಅದಕ್ಕೆ ಒಂದು ದೃಢವಾದ ಮನಸ್ಥಿತಿನೂ ಬೇಕಾಗುತ್ತೆ. ಬಟ್ ಹ್ಯಾಟ್ಸ್ ಆಫ್, ಅದನ್ನು ನಿಮ್ಮ ಬರೀ ಇಲ್ಲಿಂದ ಇಲ್ಲಿಗೆ ನಿಯಂತ್ರಿಸೋದು ಬರೀ ನಿಮ್ಮ ದೈಹಿಕಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಅದನ್ನು ಮಾಡ್ಕೊಂಡಿದ್ದಾರೆ. ಹೌದು, ಅದು ಮಾಡಬೇಕು. ಇನ್ನು ಮನಸ್ಸಿನ ಸಲುವಾಗಿ ಏನು ಗೊತ್ತಾ, ನನಗೆ ಲೋಕದ ಇತರೆ ವಿಷಯಗಳಿದೆಯಲ್ಲ, ಇತರೆ ವಿಷಯ ಅಂದರೆ ನಾನು ಇನ್ವರ್ಟೆಡ್ ಕಾಮರ್ಸ್ನಲ್ಲಿ, ಆಯಿತಾ, ಈ ಊರು ಅನ್ನೋದು ನಿಮಗೆ ಅಂತಿಂತಲದ ಆಮಿಷಗಳನ್ನು ಕೊಡುತ್ತೆ. ನನಗೆ ಒಮ್ಮೆಯೂ ಸಹ ಆಚೆ ಹೋಗಿ ತಿನ್ನಬೇಕು ಅನ್ಸೋದಿಲ್ಲ, ಹೋಟೆಲ್ಗೆ ಹೋಗಬೇಕು ಅನ್ಸೋದು. ಅದಕ್ಕೆ ಸರಿಯಾಗಿ ಅವಳು ನನ್ನ ಜೊತೆಗಿದ್ಲು. ಒಂದೇ ಒಂದು ದಿನ ಸಾಮಾನ್ಯರ ದಂಪತಿಗಳ ಹಾಗೆ ವೀಕೆಂಡಲ್ಲಿ ಹೋಗೋಣ, ಇಲ್ಲಿ ಅಕಸ್ಮಾತ್ ನಾವೇನಾದರೂ ಭಾನುವಾರ ಸಾಯಂಕಾಲ ಹೋದರೆ ಒಂದು ಮಾತು ಹೇಳೋಳು, ಈ ಊರಿನಲ್ಲಿ ಯಾರೂ ಅಡುಗೆ ಮನೆಯೇ ಓಪನ್ ಮಾಡಲ್ವೇನೋ ಭಾನುವಾರ. ಹೌದು, ಹಾಗೆ ಫುಡ್ ಈಸ್ ಸಚ್ ಎ ಮ್ಯಾಗ್ನೆಟ್ ಆ್ಯಂಡ್ ಇಟ್ಸ್ ಎ ಮ್ಯಾಗ್ನೆಟ್ ಫಾರ್ ದ ಮಾರ್ಟಲ್ಸ್. ಯಾರು ಮರ್ತ್ಯದಲ್ಲಿರ್ತಾರೆ, ಅಂದರೆ ಮರ್ತ್ಯ ಅಂದರೆ ಸಾಯುವ ಮಂದಿ, ತುಂಬ ತುಂಬ ಕಟುವಾಗಿ ಹೇಳಬೇಕು ಅಂದರೆ, ಆಯಿತಾ, ಅಂಥವ್ರು ಮಾತ್ರ ಆಹಾರವನ್ನು ಆ ಮಟ್ಟಕ್ಕೆ ಆಹಾಕಾರ. ನೀವು ಔಟ್ ಸ್ಟೇಷನ್ ಎಲ್ಲ ಹೋದಾಗ ಅವಾಗ ಸರ್ ಊಟ ತಿಂಡಿ? ಈಗ ಅಲ್ಲೂ ಕೂಡ ಹೋಟೆಲ್ಗಳಲ್ಲಿ ನಾನು ಹೇಳ್ತೇನೆ ನನಗೆ ಈ ಥರ ಬೇಕು. ಯು ಕಾಲ್ ದ ಶೆಫ್ ಆ್ಯಂಡ್ ಟೆಲ್ ಹಿಮ್, ಯು ಟೆಲ್. ಇಂಟರ್ನ್ಯಾಷನಲ್ ಟ್ರಾವೆಲ್ನಲ್ಲೆಲ್ಲ ಈಗ ಆಫ್ರಿಕಾ ಅಂತ ದೇಶಗಳಲ್ಲಿ ಅದೆಲ್ಲ ಕಷ್ಟ ಆಗುತ್ತೆ. ಬಟ್ ಶೆಫ್ ವಿಲ್ ಬಿ ಸೋ ಇಂಟ್ರೆಸ್ಟೆಡ್ ಇನ್ ದ ಸೆನ್ಸ್, ನಾನು ಅವನ ಜೊತೆ ಮಾತಾಡ್ತೀನಿ, ಅಲ್ಲಿ ಕಮ್ ಇನ್ ಟು ದ ಕಿಚನ್ ಆ್ಯಂಡ್ ಹಿಲ್ ಲರ್ನ್ ಎ ನ್ಯೂ ರೆಸಿಪಿ ಫ್ರಮ್ ಮೀ. ಅಲ್ವಾ? ಆ್ಯಂಡ್ ಹಿಲ್ ಸೆಲ್ ಇಟ್ ಆಸ್ ಎ ಡೆಲಿಕೆಸಿ. ಸ್ವಾಮಿ ಕಾರ್ಯ ಸ್ವಕಾರ್ಯ. ಹಾಗೆ ಹಾಗಂತ ನಾನು ಇಂಡಲ್ಜ್ ಮಾಡೋಲ್ಲ ಅಂತೇನಿಲ್ಲ, ಅದು ಮಾಡ್ತೀನಿ. ಬಟ್ ನಾನು ಏನಾದರೂ ಎಕ್ಸ್ಟ್ರಾ ತಿಂದರೆ ಏನು ಮಾಡಬೇಕು ಅನ್ನೋದು ನನಗೆ ಪರಿಹಾರ ಗೊತ್ತು. ಹೌದು. ಇನ್ನು ಮನಸ್ಸಿನ
ಸಭ್ಯತೆಗೆ, ಶುಚಿತ್ವಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿದೆ. ನೀವು ಯಾವಾಗ ಲೋಕದ ವಿಷಯಾಸಕ್ತಿಯಲ್ಲಿ ಹೆಚ್ಚು ಹೆಚ್ಚು ತೊಡಗ್ತೀರಿ, ಮನಸ್ಸು ಕಲುಷಿತಗೊಳ್ತಾ ಹೋಗುತ್ತೆ. ಅದರ ಅವಶ್ಯಕತೆಯೇ ಇಲ್ವಲ್ಲ. ನಾನು ಒಂದು ಮಾತನ್ನು ತುಂಬ ತೀವ್ರವಾಗಿ ನೆಚ್ಚೋದು, ಒಬ್ಬ ಮನುಷ್ಯನಿಗೆ ಎಷ್ಟು ಆಕಾಶ ಬೇಕು, ಎಷ್ಟು ಭೂಮಿ ಬೇಕು. ಇದನ್ನ ಹೇಳಿದ್ದೇನೆ ಅನಿಸುತ್ತೆ. ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದು ರಾತ್ರಿ ಕತ್ತಲಾಗುವವರೆಗೆ ಯಾವುದೇ ವಾಹನ ಸೌಕರ್ಯವಿಲ್ಲದೆ ಎಷ್ಟು ನಡೆಯಬಲ್ಲ ಅಷ್ಟೇ ಭೂಮಿ ಮತ್ತು ಆಕಾಶ ಅವನಿಗೆ ಬೇಕು. ನಾವು ಅಗತ್ಯಕ್ಕೂ ಹೆಚ್ಚು ಪ್ರಪಂಚದಾದ್ಯಂತ ಸುತ್ತಕ್ಕೂ ಪ್ರಯತ್ನ ಪಡ್ತೇವೆ. ನಾವೆಲ್ಲ ಸ್ಕೂಲ್ನಲ್ಲೆಲ್ಲ ಇದ್ದಾಗ ದೇಶ ಸುತ್ತು ಕೋಶ ಓದು ಅಂತ ಹೇಳಿಕೊಟ್ರು. ಇವತ್ತಿನ ನಮ್ಮ ಈ ಜಗತ್ತಿನ ಅಧ್ವಾನಕ್ಕೆ ಇವತ್ತಿನ ದಿನ ಇದೇ ಕಾರಣ. ಅನಗತ್ಯವಾಗಿ ಯಾಕೆ ಸುತ್ತಬೇಕು, ಅನಗತ್ಯವಾಗಿ ಯಾಕೆ ಓದಬೇಕು? ನಿಮಗೆ ಬರೇ 100 ವರ್ಷಗಳ ಹಿಂದೆ ಹೋದರೆ ಈ ಜಗತ್ತಿಗೆ ಅಶೋಕ ಅಂತ ಒಬ್ಬ ಸಾಮ್ರಾಟ ಇದ್ದ ಅಂತ ಗೊತ್ತಿರಲಿಲ್ಲ. ಅದು ಬಿಟ್ಬಿಡೋಣ, ಹಂಪೆ ಎನ್ನುವ ಒಂದು ನಗರ ಇತ್ತು. ಅಲ್ಲಿ ವಿಜಯನಗರ, ಅದನ್ನು ವಿಜಯನಗರ ಅಂತ ಕರೀಲಾಗ್ತಿತ್ತು. ಅದು ಇಡೀ ದಕ್ಷಿಣ ಭಾರತವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿತ್ತು. ಇದು ಗೊತ್ತಿರಲಿಲ್ಲ. ಅಂದರೆ ಇವತ್ತು ಅನ್ನೋದು ನಿನ್ನೆ ಮತ್ತು ಮೊನ್ನೆ ಆಗುವ ಹೊತ್ತಿಗೆ ಮನುಷ್ಯ ಸ್ಮೃತಿಯಿಂದ ಮಾಸಿ ಹೋಗುತ್ತೆ. ಅದು ಧರ್ಮ. ಅದು ನಾವು ಅನಗತ್ಯವಾಗಿ ಅದನ್ನ, ಅಂದರೆ ಕಳೆದ 100 ವರ್ಷಗಳಲ್ಲಿ ಎಷ್ಟು ಸಂಶೋಧನೆಗಳನ್ನ ಮಾಡಿದ್ದೀವಿ. ನೀವು ಇವತ್ತಿನ ದಿನ ನೀವು ಏನು ಈ ಉನ್ನತ ಅಧ್ಯಯನಗಳು ಎಷ್ಟು ಅಂತ ಅಧ್ಯಯನ ಮಾಡ್ತೀರಿ. ಅಂದರೆ ಜಗತ್ತಿನ ಸೋಜಿಗವನ್ನೆಲ್ಲ ನೀವು ಅರಿತು ಬಿಟ್ಟರೆ, ನೀವು ಮುಂದಿನ ತಲೆಮಾರಿಗೆ ಏನೇ ವಿಸ್ಮಯವನ್ನು ಬಿಡದೇ ಇದ್ದರೆ ಅಗತ್ಯ ಏನಿದೆ? ಆಮೇಲೆ ನೀವು ಇಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗ್ತೀನಿ ಅಂದ್ರೂ ನೀವು ಇಂಧನ ಯಾವುದು? ಭೂಮಿಯ ಇಂಧನವನ್ನೇ ನೀವು ಬಳಸಬೇಕು. ಭೂಮಿಯನ್ನು ಎಕ್ಕುಡಿಸಿಯೇ ಹೋಗುವಂಥದ್ದು. ನಾವು ಮನುಷ್ಯರು, ನಾವು ನಮ್ಮ ಪಾಲಿಗೆ ದಕ್ಕಿ ಬಂದ ಭೂಮಿನ ಹುಟ್ಟಬೇಕಾದ್ರೆ ಏನಿರುತ್ತೆ, ನಾವು ಬಿಡಬೇಕಾದ್ರೆ ಅದನ್ನು ಅಧ್ವಾನ ಮಾಡಿಯೇ ನಾವು ಹೊರಡೋದು. ಎಲ್ಲೆಲ್ಲಿ ಮನುಷ್ಯರು ನೆರೆಯುತ್ತಾರೆ ಅಲ್ಲೆಲ್ಲ ಕಸ. ಉದಯಶಂಕರ್ ಅವ್ರು ಬರ್ತಿದ್ರಲ್ಲ ಸರ್, ಪ್ರಾಣಿಗಳೇನು ಬಳಸೋದೆಲ್ಲ ಉಳಿಸುವುದು. ಹೌದು. ಯಾವಾಗ ಮನುಷ್ಯ ಮಣ್ಣನ್ನು ಸುಟ್ಟ, ಅಂದರೆ ನಾವು ಇಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ಸುಟ್ಟ ಮಣ್ಣಿನಲ್ಲಿ, ಸುಟ್ಟ ಇಟ್ಟಿಗೆನಲ್ಲಿ ಹುಲ್ಲು ಬೆಳೆಯೋಲ್ಲ. ಅಂದರೆ ಅದರ ಸತ್ವವನ್ನು ನಿಸ್ಸತ್ವ ಮಾಡ್ತಾ ಇದ್ದೀವಿ. ಒಂದಾನೊಂದು ಕಾಲಕ್ಕೆ ಏನಿತ್ತು ಈ ದೇಶದಲ್ಲಿ ಪ್ರತೀತಿ, ನೀವೆಲ್ಲ ಅವಸ್ಥೆಗಳನ್ನು ಮುಗಿಸಿ ಆಮೇಲೆ ವಾನಪ್ರಸ್ಥ ಅಂದರೆ ಕಾಡಿನತ್ತ ನಡೆದು ಹೋಗು. ನಾವು ಇವತ್ತಿನ ದಿನ ಕಾಡಿನತ್ತ ಹೋಗಿ ಅಲ್ಲಿ ರೆಸಾರ್ಟ್ಗಳನ್ನ ಕಟ್ತೀವಿ. ಇದು ವ್ಯತ್ಯಾಸ. ಹಾಗಂತ ನಾ ಇದನ್ನೆಲ್ಲ ಪರಿಪಾಲಿಸ್ತೀನಿ ಅಂತೆಲ್ಲ ಅಂದ್ಕೋಬೇಡಿ. ಆದರೆ ಈ ಬಗೆಯ ಕಾಳಜಿಗಳು ನಿಮ್ಮಲ್ಲಿದ್ದಲ್ಲಿ ನೀವು ಈ ಭೂಮಿಗೆ ಮಾಡುವಂತಹ ಅನಾಚಾರ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ವೆರಿ ವೆಲ್ ಸೆಡ್ ಸರ್. ವಂಡರ್ಫುಲ್ ಸರ್. ಫೈನಲಿ ನಮ್ಮ ಅಪರ್ಣಾ ಮೇಡಮ್ನ ಸಹಸ್ರಾರು ಅಭಿಮಾನಿಗಳಿಗೆ ಅವರ ಧ್ವನಿಯಾಗಿ ನಿಮ್ಮ ಮೂಲಕ ನಾನು ಏನು ಹೇಳ್ತೀರಾ ಅನ್ನೋದನ್ನು ಕೇಳೋಕೆ ಇಷ್ಟಪಡ್ತೀನಿ. ಯೋಚನೆ ಮಾಡಿಲ್ಲಪ್ಪ. ಒಂದು ಅಪರ್ಣೆಯನ್ನು ಇವತ್ತಿಗೂ ಸಹ ಎಲ್ಲರೂ ಗುರುತಿಸೋದೇನೆ ಕನ್ನಡದ ಧ್ವನಿಯಾಗಿ, ಕನ್ನಡದ ದ್ಯೋತಕವಾಗಿ, ಕನ್ನಡದ ಪ್ರತೀಕವಾಗಿ ಅಂತ. ಅವಳು ಏನು ಮಾಡಿದ್ಲು? ಅಂಥದ್ದೇನನ್ನೂ ಮಾಡಲಿಲ್ಲ ನಾನು ಕಂಡ ಹಾಗೆ. ಅವಳು ಹೇಳಿದ್ದೇನು, ಯಾವತ್ತೂ ಕನ್ನಡ ಅನ್ನೋದು ನಿಮಗೆ ಒಲಿದು ಬಂದಿದೆ. ನೀವು ಕನ್ನಡದ ಮಕ್ಕಳಾಗಿದ್ದೀರಿ. ಕನ್ನಡವನ್ನು ಸಹಜವಾಗಿ, ಸರಳವಾಗಿ ಆಡಿ, ಕನ್ನಡವನ್ನು ಎಲ್ಲದರಲ್ಲೂ ಬಳಸಿ, ಅಷ್ಟನ್ನೇ ಅವಳು ಹೇಳಿದ್ದು. ಇನ್ನು ಅಳಿಲು ಸೇವೆ ಅಂತಾರಲ್ಲ, ಅಳಿಲು ಏನು ಮಾಡುತ್ತೆ? ಒಂದು ಅಳಿಲು ಈ ಮರ ಹತ್ತಿ ಒಂದಷ್ಟು ಹಣ್ಣು ತಿನ್ನುತ್ತೆ, ಇನ್ನೊಂದು ಮರ ಹತ್ತಿ, ಆಮೇಲೆ ಹಣ್ಣನ್ನು ಅದು ಇದ್ದಲ್ಲೇ ತಿನ್ನೋದಿಲ್ಲ. ಆ ಹಣ್ಣನ್ನು ಎತ್ಕೊಂಡು ಇನ್ನೆಲ್ಲೋ ಹೋಗಿ ಅಲ್ಲಿ ಬೀಜವನ್ನು ಅಲ್ಲಿ ಬಿಡುತ್ತೆ. ಆ ಬೀಜ ಅದಕ್ಕೆ ಒಂದು ಭವಿಷ್ಯ ಇದ್ದಲ್ಲಿ ಅದು ಒಂದು ಮರ ಆಗುತ್ತೆ, ವೃಕ್ಷವಾಗುತ್ತೆ. ಸೊ ಪ್ರತಿಯೊಂದು ಅಳಿಲು ಕೂಡ ತನ್ನ ಜೀವಮಾನದಲ್ಲಿ ಒಂದು ಕಡಿಮೆ ಅಂದರೂ 100 ಮರಗಳನ್ನು ನೆಡಬಹುದು. ರಾಮಾಯಣದಲ್ಲಿ ಅಳಿಲ್ ಸೇವೆ ಅನ್ನೋ ಒಂದು ಮಾತು ಬರುತ್ತೆ.
ಅದು ರಾಮಸೇತುವನ್ನು ಕಟ್ಟಬೇಕಾದ್ರೆ ಅದು ಮರಳುಕೊಂಡೋಯ್ತು. ಆಮೇಲೆ ರಾಮ ಅದರ ಬೆನ್ನನ್ನು ವಿವರಿಸ್ದ, ಅದರ ಬೆನ್ನಿನಲ್ಲಿ 3 ಗೆರೆಗಳು ಬಂದವು. ಇದೆಲ್ಲ ಕತೆ. ನನ್ನ ಮಟ್ಟಿಗೆ ಅಳಿಲ್ ಸೇವೆ ಅಂದರೆ ಇದು ಅಪರ್ಣೆ ಮಾಡಿದ್ದು ಅತ್ಯಂತ ಸಹಜವಾದ ಸ್ವಾಭಾವಿಕವಾದ ಅಂಥದ್ದೊಂದು ಕನ್ನಡ ಸೇವೆ, ಅದು ಅಳಿಲ್ ಸೇವೆ ಅಷ್ಟೆ. ಅದನ್ನು ನಾವೆಲ್ಲರೂ ಮಾಡಬೇಕು. ಎಲ್ಲಿವರೆಗೆ ನಾವು ಕನ್ನಡದಲ್ಲಿ ಯೋಚನೆ ಮಾಡೋದಿಲ್ಲ, ಕನ್ನಡದಲ್ಲಿ ಯೋಚನೆ ಮಾಡಲಿಕ್ಕೆ ಕನ್ನಡದಲ್ಲಿ ಮಾತಾಡಬೇಕು. ಹೆಚ್ಚು ಹೆಚ್ಚು ಮಾತಾಡಿದಾಗ ಅದು ನಿಮ್ಮ ಸ್ಮೃತಿಯ ಒಂದು ಭಾಗವಾಗುತ್ತೆ, ನಿಮ್ಮ ನೆನಪಿನ ಒಂದು ಭಾಗವಾಗುತ್ತೆ, ನಿಮ್ಮ ಯೋಚನೆಯ ಒಂದು ಮಾಧ್ಯಮವಾಗುತ್ತೆ. ನಾನು ಎಷ್ಟೇ ಇಂಗ್ಲೀಷ್ ಕಲ್ತಿದ್ರು ಕೂಡ ನಾನು ಏನಾದರೂ ಗುಣಿಸ್ಬೇಕು ಅಂದರೆ ಇವತ್ತಿಗೂ 15 ಎಷ್ಟು ಹೀಗೆ ಅಲ್ವಾ, ಅಷ್ಟರ ಮಟ್ಟಿಗೆ ನಮಗೆ ಸಹಜವಾಗಿ ಬಂದರೆ ಅದೇ ಒಂದು ಸಾಧನೆ ಅಂತ ನಾನು ಅನ್ಕೋತೇನೆ ಅಷ್ಟೆ. ವಂಡರ್ಫುಲ್ ಸರ್. ವಸ್ತಾರೆ ಸರ್, ನನಗಂತೂ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲೋ ನನ್ನ ಅವಳು ಸಲುವಾಗಿ ಇದು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಬಹುಶಃ ನಿಮ್ಮ ವಾಹಿನಿಯ ಮೂಲಕವೇನೆ ಎಲ್ರಿಗೂ ಹೇಳ ಬಯಸೋದಿಷ್ಟೇ, ನಾನು ಮತ್ತೆ ವಾಪಸ್ಸು ನನ್ನ ಕೋಶದೊಳಕ್ಕೆ ಹೋಗ ಬಯಸ್ತೇನೆ. ದುಃಖ ಇದೆ, ಆದರೆ ಇನ್ನು ಮುಂದೆ ಅವಳ ನೆನಪನ್ನು ಸಂಭ್ರಮವಾಗಿ ಕಟ್ಕೊಂಡು ಮುಂದುವರಿತೀನಿ ಅಷ್ಟೆ. ಹಾಗಾಗಿ ಬಹುಶಃ ನಾನು ಅಂದ್ಕೊಂಡ ಮಟ್ಟಿಗೆ ನಾನು ಯಾವುದೇ ವಾಹಿನಿಗೆ ಕೊಡ್ತಾ ಇರತಕ್ಕಂಥ ಕಡೆಯ ಸಂದರ್ಶನ ಇದು. ಕಡೆಯ ಸಂದರ್ಶನ ಅಂತ ಬೇಡ ಸರ್, ಸದ್ಯಕ್ಕೆ ಒಂದು ತಾತ್ಕಾಲಿಕ ಸಂದರ್ಶನ ಅಂತ ಹೇಳೋಣ, ಕಡೆಯ ಸಂದರ್ಶನ ಅಲ್ಲ. ಆ್ಯಂಡ್ ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ಸಾಕಷ್ಟು ಕಡೆ ಪಯಣಿಸ್ತೆ ನಿಮ್ಮ ಜೊತೆ. ನಿಮಗೆ ನನ್ನ ಜೊತೆ ಮಾತಾಡಿದ್ದೇನು ಅನ್ನಿಸ್ತು ಸರ್? ನಿಮಗೆಲ್ಲ ಮಾತಾಡೋದೇ ಒಂದು ಕೆಲಸ, ಹಾಗಾಗಿ ನೀವು ಪಟ 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 ಅಂತ ಮಾತಾಡ್ತಿರ್ತೀರಿ. ನಿಮ್ಗೇನು ಕೇಳಬೇಕು ಅಂತ ಮುಂಚೆನೇ ಗೊತ್ತಿರುತ್ತೆ, ನನಗೆ ಉತ್ತರ ಏನು ಹೇಳಬೇಕು ಅಂತ ಮೊದಲು ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಕೆಲವು ಸಾರಿ ನನಗೆ ನಾನೇ ಅಯ್ಯೋ ತಡವರಿಸಿ ಬಿಟ್ನಾ ಅಂತ ಅನಿಸಿದ್ದಿದೆ. ಆಮೇಲೆ ನಾನು ಯಾವುದೇ ಸಂದರ್ಶನವನ್ನು ನಾನು ಮೊಬೈಲ್ ತೆರೆಯ ಮೇಲಾಗಲಿ ನೋಡೋ ಅಂಥವನ್ನಲ್ಲ. ಯಾಕೆಂದರೆ ಅದು ನೋಡಿಬಿಟ್ರೆ ನನಗೆ ಒಂದು ರೀತಿ ನಾಚಿಕೆ ಆಗ್ತಾ ಇರುತ್ತೆ, ಎಲ್ಲೋ ತಡವರಿಸ್ದೆ, ಎಲ್ಲೋ ಮಾತು ಮುಗ್ಗರಿಸ್ತು ಅಂತೆಲ್ಲ. ನೀವು ತುಂಬ ಅದು ನಿಮ್ಮ ವೃತ್ತಿಪರ ಮುಲಾಜಿರಬಹುದು, ಸರಾಗವಾಗಿ ಮಾತಾಡ್ತೀರಿ, ಅದು ಮುಖ್ಯ ಅಲ್ವಾ. ಆಮೇಲೆ ನನಗೆ ಕನ್ನಡ ಮಾತಾಡೋಕೆ ಬರೋದೇ ಹೀಗೆ. ಅದು ನೀವು ಹೇಳಿದ್ರಿ, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಿ, ಅಷ್ಟು ಅದ್ಭುತವಾದ ಭಂಡಾರ ಇದೆ, ನನಗೆ ಗೊತ್ತಿರೋದೇ ಇದು. ಹಾಗಾಗಿ ನನ್ನದೇನೂ ಅತಿಶಯ ಅಲ್ಲ. ನೀವುಗಳು ನನಗೂ ಹೆಚ್ಚಾಗಿ ಕನ್ನಡದಲ್ಲಿ ವ್ಯವಹರಿಸ್ತೀರಿ. ಕನ್ನಡ ಉಳಿಬೇಕಾಗಿರೋದೇ ಕನ್ನಡವನ್ನಾಡುವ ಜನರಿಂದ, ಅದು ನಿಮ್ಮಂಥವರಿಂದ. ಅಯ್ಯೋ ದೊಡ್ಡ ಸರ್, ನಾವೆಲ್ಲ ಮೇಡಮ್ ನಡೆದಿರೋ ದಾರಿನಲ್ಲಿ ನಡಿಬೇಕು ಅಂತ ಆಸೆ ಪಡೋರಲ್ಲ ಸರ್. ಅವ್ರು ನಡೆದಿರೋ ದಾರಿನಲ್ಲಿ ಒಂದು ಅಂಬೆಗಾಲು ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ತುಂಬ ಥ್ಯಾಂಕ್ಸ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡೋದು. ನನಗೂ ಖುಷಿ ಆಯಿತು. ಮನಸ್ಸಿನಲ್ಲಿ ಏನೇನಿತ್ತೋ ಅಷ್ಟನ್ನು ಯಾವುದೇ ಕಪಟವಿಲ್ಲದೆ ಕೃತ್ರಿಮವಿಲ್ಲದೆ ಹೇಳ್ಕೊಂಡಿದ್ದೀನಿ. ಧನ್ಯೋಸ್ಮಿ ಸರ್. ಧನ್ಯೋಸ್ಮಿ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ವಸ್ತಾರೆ ಸಾಹೇಬ್ರವರ 101 ನೆನಪು. ವಸ್ತಾರೆ ಸಾಹೇಬ್ರವರ ಒಂದಿಷ್ಟು ಕಥೆಗಳು, ನಮ್ಮ ಅಪರ್ಣಾ ಮೇಡಮ್ ಅವರ ಒಂದಿಷ್ಟು ಘಟನೆಗಳನ್ನ ನಿಮ್ಮ ಮುಂದೆ ದಾಖಲಿಸೋ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಒಂದು ನಮ್ಮ ಶ್ರಮ ನಿಮಗೆ ಖುಷಿ ಕೊಟ್ಟರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ತಿಳಿಸ್ತಾ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಅಲ್ಲಿವರೆಗೂ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಚಿತ್ರರಂಗ ಕಟ್ಟಿಕೊಟ್ಟ ದಿಗ್ಗಜರ ಬಗ್ಗೆ ಅವರ ಜೀವನದ ಕಥೆ ನಾನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.